ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ರಾತ್ರಿ 12:18 ಆಗಿದೆ. ಟೈಮ್ ನೋಡ್ಬೋದು ನೀವು. ಸೊ ಇವಾಗ ಬಿಡ್ತಿದ್ದೀವಿ, ಇನ್ನೊಂದು 10-15 ಮಿನಿಟ್ಸ್. ನಾವು ಹೊರನಾಡಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ನಾವು ಅಲ್ಲಿ ಚಂಡಿಕಾ ಹೋಮ ಮಾಡಿಸ್ತಿದ್ದೀವಿ. ಚಂಡಿಕಾ ಹೋಮದ ಡೀಟೇಲ್ಸ್ನೆಲ್ಲ ನಾನು ಫರ್ದರ್ ನನ್ನ ವೀಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. ನಾವೀಗ ಏನಕ್ಕೆ ಇಷ್ಟೊತ್ತಿನಲ್ಲಿ ಬಿಡ್ತಿದ್ದೀವಿ ಅಂದರೆ ದೇವಿಗೆ ಹೂನಾರಗಳನ್ನ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ ಸ್ವಾಮಿಯವರು. ಸೊ ಅದಕ್ಕೋಸ್ಕರ ಇವಾಗ ನಾವು KR ಮಾರ್ಕೆಟ್ಗೆ ಹೋಗ್ತಿದ್ವಿ. ಈಗ ರಾತ್ರಿ 2:30 ಮಧ್ಯರಾತ್ರಿ 2:30ಗೆ KR ಮಾರ್ಕೆಟ್ ಓಪನ್ ಇರುತ್ತೆ. 3 o'clock ನಾವು ಶಾಪ್ ಮಾಡ್ಬೋದು. ತುಂಬ ಹೂನಾರಗಳನ್ನೆಲ್ಲ ತೊಗೊಳ್ಳೋದಿದೆ. ಸೊ ನಾನು ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. 6 ಅಡಿ ಹೂವು ದೇವರಿಗೆ, ತಾಯಿ ಅನ್ನಪೂರ್ಣೇಶ್ವರಿ ಅವ್ರಿಗೆ, ಹಾಗೆ ಇನ್ನು ಬಿಡಿ ಹೂವು ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾವು ಮಧ್ಯರಾತ್ರಿ ಬಿಡ್ತಿದ್ದೀವಿ. ಹಾಗೆ 6 ಹೂನಾರಗಳು ಹೇಳಿದ್ದಾರೆ, ಸಣ್ಣ ಸಣ್ಣ ಹೂನಾರಗಳು ದೇವಿಗೆ. ಇದನ್ನೆಲ್ಲ ತಗೋಬೇಕು. ಸೊ ಇವತ್ತು ಹೋಲ್ ನೈಟ್ ನಿದ್ದೆ ಇರಲ್ಲ ಮೋಸ್ಟ್ ಪ್ರಾಬ್ಲಿ. ಸೊ ಅದಕ್ಕೆ ನೈಟ್ ಜರ್ನಿ ಮಾಡ್ತಿದ್ದೀವಲ್ಲ, ನಾವೀಗ ಚಿಂತಾಮಣಿನಲ್ಲಿದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗೋಷ್ಟೊತ್ತಿಗೆ 2:30 ಆಗುತ್ತೆ. ಸೊ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ 5 o'clock ಆಗುತ್ತೆ ಅನಿಸುತ್ತೆ. 5ಗೆ ನಾವು ಬ್ಯಾಂಗ್ಳೂರಿಂದ ಬಿಟ್ಟು ಹೊರನಾಡಿಗೆ ಹೋಗ್ತಿದ್ದೀವಿ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ನಮ್ಗೆ ಹೋಮ ಇರೋದು, ಚಂಡಿಕಾ ಹೋಮ. ಸೊ ಸ್ಯಾಟರ್ಡೆ ನಾವು ಒಂದು 3 o'clock ಅಷ್ಟೊತ್ತಿಗೆ ರೀಚ್ ಆಗ್ಬೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ನೇತ್ರಾವತಿ ನಿವಾಸಲ್ಲಿ ನಾವು ಪ್ರೇಯರಾಗೆ ರೂಮ್ ಬುಕ್ ಮಾಡಿದ್ದೀವಿ. ಬನ್ನಿ ಹೋಗೋಣ, ಈಗ ತಡ ಮಾಡೋದು ಬೇಡ. ನಾವು KR ಮಾರ್ಕೆಟ್ ರೀಚ್ ಆಗೋಷ್ಟೊತ್ತಿಗೆ ಸುಮಾರು 2:40 ಆಗಿತ್ತು. ಬೆಳಿಗ್ಗೆ ತುಂಬ ಬೇಗ ಬಂದಿದ್ದೀವಿ, ಆದರೂ ಕೂಡ ಇಲ್ಲಿ ಅಷ್ಟೊತ್ತಿಗೆ ತುಂಬ ಜನ ಇದ್ದರು. ಇಲ್ಲಿ ಎಲ್ಲಿ ನೋಡಿದ್ರೂ ತುಂಬ ವೆರೈಟಿ ಫ್ಲವರ್ಸ್ ಕಾಣಿಸ್ತಿತ್ತು. ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ನೋಡಿ ಕಲರ್ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪ್ರೈಸ್ ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಹೇಳ್ತಾರೆ, ಬಟ್ ಬಾರ್ಗೈನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಕಮ್ಮಿಗೆ ಕೊಡ್ತಾರೆ. ವರ್ತಿತ್ತು ನಾವು ವಿಸಿಟ್ ಮಾಡಿ ಕೂಡ. ನಮಗೆ ತುಂಬ ವೆರೈಟಿ ಫ್ಲವರ್ಸ್ ಸಿಕ್ತು, ಹಾಗೆ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ಅಷ್ಟು ಹೊತ್ತಿನಲ್ಲಿ ಅಲ್ಲಿ ವಿಸಿಟ್ ಮಾಡಿ ಕೂಡ ತುಂಬ ವರ್ತಿದೆ. ಊರಲ್ಲಿ ವಿಚಾರಿಸಿದಾಗ 6 ಅಡಿ ಹೂನಾರದ್ದು ಪ್ರೈಸ್ 1200 rupees ಹೇಳಿದರು. ಇಲ್ಲಿ ಅದೇ ಪ್ರೈಸ್ಗೆ 1000 rupeesಗೆ 2 ಹೂನಾರ ಬಂತು, 6 ಅಡಿದು. ಸೊ ವರ್ತ್ ಅನ್ನಿಸ್ತು ನಮಗೆ. ಅಲ್ಲಿ ಹೂವು ಎಲ್ಲ ತೊಗೊಂಡು ಬೆಳಗಿನ ಜಾವ 4:30ಗೆ ಬ್ಯಾಂಗ್ಳೂರು ಬಿಟ್ವಿ. ಮಾರ್ನಿಂಗ್ 7:30 ಆಗೋಷ್ಟೊತ್ತಿಗೆ ಹತ್ರ ಬೇಲೂರು ರೀಚ್ ಆಗಿದ್ವಿ. ಇಲ್ಲೇ ಉಡುಪಿ ಗ್ರ್ಯಾಂಡ್ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ರು ಬ್ರೇಕ್ಫಾಸ್ಟ್ಗೆ. ನಾವು ಇಡ್ಲಿ ವಡೆ ತೊಗೊಂಡಿದ್ವಿ. ಫುಡ್ ಅಂತೂ ಎಕ್ಸಲೆಂಟ್ ಆಗಿತ್ತು. ಕಂಪ್ಲೀಟ್ ನಿದ್ದೆ ಕಣ್ಣು, ಕಂಪ್ಲೀಟ್ಲಿ ಟಯರ್ಡ್ ಆಗೋಗಿತ್ತು. ನಾವಿಲ್ಲಿ ಬ್ರೇಕ್ಫಾಸ್ಟ್ ತಿಂದು ನಮ್ಮ ಜರ್ನಿನ ಮುಂದುವರಿಸಿ ನಾವು ನೆಕ್ಸ್ಟ್ ಡೈರೆಕ್ಟಾಗಿ ಹೋಗಿದ್ದೆ ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡುಗೆ. ನಾವು ಟೆಂಪಲ್ ರೀಚ್ ಆಗೋಷ್ಟೊತ್ತಿಗೆ 10:40 ಆಗಿತ್ತು. ನಾವಿಲ್ಲಿಂದ ಡೈರೆಕ್ಟಾಗಿ ಫಸ್ಟ್ ಏನಕ್ಕೆ ಟೆಂಪಲ್ಗೆ ಹೋದ್ವಿ ಅಂದರೆ ಸ್ವಾಮಿ ಅವ್ರಿಗೆ ಹೂನಾರ ಕೊಡಬೇಕಿತ್ತಲ್ವ, ಅದಕ್ಕೋಸ್ಕರ. ಹಾಗೆ ಒಂದು ಗೊನೆ ಬಾಳೆಹಣ್ಣು ತೊಗೊಂಡು ಬರೋಕ್ಕೆ ಹೇಳಿದರು, ಅದನ್ನು ನಾವು ಎತ್ಕೊಂಡೋಗಿ ಕೊಟ್ಬಿಟ್ವಿ. ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಟೆಂಪಲ್ಗೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಹಾಗೆ ಅನ್ನಪ್ರಸಾದ ಸ್ವೀಕರಿಸಿ ಮತ್ತೆ ವಾಪಸ್ ರೂಮಿಗೆ ಬಂದು ಮಲ್ಕೊಂಡ್ವಿ. ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು, ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ವಲ್ಲ, ಅದಕ್ಕೋಸ್ಕರ. ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ನಮ್ಮ ಹೋಟೆಲ್ ರೂಮ್ ಹೇಗಿತ್ತು, ಹಾಗೆ ಚಂಡಿಕಾ ಹೋಮ ಹೇಗೆ ನಡೀತು ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.